ಸ್ವಾಮಿ ವಿವೇಕಾನಂದ ಅವರ ಬಗ್ಗೆ ಭಾಷಣ. ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ಇಂದು ಇಲ್ಲಿ ಹೆಸರಾಂತ ತತ್ವಜ್ಞಾನಿ, ವಿದ್ವಾಂಸ ಮತ್ತು ಬರಹಗಾರ ಸ್ವಾಮಿ ವಿವೇಕಾನಂದರ ಬಗ್ಗೆ ಭಾಷಣವನ್ನು ಮಾಡಲು ನಾನು ಬಯಸುತ್ತೇನೆ. ಸ್ವಾಮಿ ವಿವೇಕಾನಂದರು ಕಲ್ಕತ್ತಾದ ನರೇನ್ನಲ್ಲಿ 1863 ಜನವರಿ 12ರಂದು ದತ್ತ ಕುಟುಂಬದಲ್ಲಿ ಜನಿಸಿದರು. ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರನಾಥ ದತ್ತ. ಕಲ್ಕತ್ತಾದ ಶ್ರೀಮಂತ ಬಂಗಾಳಿ ಕುಟುಂಬಕ್ಕೆ ಸೇರಿದವರು. ಅವರು ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿ ದೇವಿಯ 8 ಮಕ್ಕಳಲ್ಲಿ ಒಬ್ಬರಾಗಿದ್ದರು. ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಅವರು ಜನಿಸಿದ್ದು 12 ಜನವರಿ 1863. ಅವರ ತಂದೆ ವಕೀಲ ಮತ್ತು ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿತ್ವ ಹೊಂದಿದ್ದರು. ವಿವೇಕಾನಂದರ ತಾಯಿ ದೇವರ ಮೇಲೆ ನಂಬಿಕೆ ಹೊಂದಿರುವ ಮತ್ತು ಅವರ ಮಗನ ಮೇಲೆ ಹೆಚ್ಚಿನ ಪ್ರಭಾವ ಬೀರುವ ಮಹಿಳೆ. ಸ್ವಾಮಿ ವಿವೇಕಾನಂದರು ಯಾವುದೇ ರೀತಿಯ ಪರಿಚಯದ ಅಗತ್ಯವಿಲ್ಲದ ಹೆಸರು. ಅವರು ಪ್ರಭಾವಶಾಲಿ ವ್ಯಕ್ತಿತ್ವ ಹೊಂದಿದ್ದು, ಅವರು ಹಿಂದೂ ಧರ್ಮದ ಬಗ್ಗೆ ಪಾಶ್ಚಿಮಾತ್ಯ ಜಗತ್ತನ್ನು ಬೆಳಗಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಅವರು 1893ರಲ್ಲಿ ಚಿಕಾಗೋದಲ್ಲಿ ಧರ್ಮಗಳ ಸಂಸತ್ತಿನಲ್ಲಿ ಹಿಂದೂ ಧರ್ಮವನ್ನು ಪ್ರತಿನಿಧಿಸಿದರು ಮತ್ತು ಈ ಕಾರಣದಿಂದಾಗಿ ಭಾರತದ ಅಜ್ಞಾತ ಸನ್ಯಾಸಿ ಇದ್ದಕ್ಕಿದ್ದಂತೆ ಪ್ರಸಿದ್ಧಿಗೆ ಬಂದರು. ಸ್ವಾಮಿ ವಿವೇಕಾನಂದರ ಜನ್ಮದಿನದ ನೆನಪಿಗಾಗಿ ಜನವರಿ 12ರಂದು ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುತ್ತದೆ. ಬಾಲ್ಯದಿಂದಲೂ ಸ್ವಾಮಿ ವಿವೇಕಾನಂದರ ಜೀವನವು ಅವರ ತಾಯಿಯಿಂದ ಬಹಳ ಪ್ರಭಾವವಾಗಿತ್ತು ಮತ್ತು ಅವರ ಜೀವನವನ್ನು ರೂಪಿಸುವಲ್ಲಿ ಅವರು ಮಹತ್ವದ ಪಾತ್ರ ವಹಿಸಿದರು. ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಪದವಿ ಪೂರ್ಣಗೊಳಿಸಿದರು. ಪದವಿ ಮುಗಿಸಿದ ನಂತರ ಅವರು ಕಾನೂನನ್ನು ಮುಂದುವರಿಸಿದರು ಮತ್ತು ಕಲ್ಕತ್ತಾದ ಉಚ್ಚ ನ್ಯಾಯಾಲಯದಲ್ಲಿ ವಕೀಲರಾಗಿ ಅಭ್ಯಾಸ ಮಾಡಿದರು. ಸ್ವಾಮಿ ವಿವೇಕಾನಂದರು ಶ್ರೀರಾಮಕೃಷ್ಣರ ಶ್ರದ್ಧಾವಂತ ತತ್ವವಾದರು. ಸ್ವಾಮಿ ವಿವೇಕಾನಂದರು ಅನೇಕ ಬಾರಿ ತಮ್ಮ ಗುರುಗಳನ್ನು ಅನುಮಾನಗಳಿಂದ ಸಂಪರ್ಕಿಸುತ್ತಿದ್ದರು. ಶ್ರೀರಾಮಕೃಷ್ಣರು ಸ್ವಾಮಿಯನ್ನು ಋಷಿ ಮತ್ತು ಪ್ರವಾದಿಯಾಗಲು ಪ್ರೋತ್ಸಾಹಿಸಿದರು ಎಂದು ಹೇಳಲಾಗುತ್ತದೆ. ಜಿಜ್ಞಾಸೆಯ ಸ್ವಭಾವಕ್ಕೆ ಹೆಸರುವಾಸಿಯಾದ ಸ್ವಾಮಿ ವಿವೇಕಾನಂದರು ಆಗಾಗ್ಗೆ ವಿಭಿನ್ನ ತತ್ವಶಾಸ್ತ್ರಗಳನ್ನು ಪ್ರಶ್ನಿಸುತ್ತಿದ್ದರು. ಸನ್ಯಾಸಿಗಳು ನಿಜವಾಗಿಯೂ ದೇವರನ್ನು ನೋಡಿದ್ದರೆ ಅವರು ಆಗಾಗ್ಗೆ ಪ್ರಶ್ನಿಸುತ್ತಿದ್ದರು. ಅವರು ವಿಜ್ಞಾನದ ಬಗ್ಗೆ ಆಳವಾದ ಆರಾಧನೆಯನ್ನು ಹೊಂದಿದ್ದರು. ದೇವರ ಬಗ್ಗೆ ಸತ್ಯವನ್ನು ಕಂಡುಹಿಡಿಯಲು ಅವರು ಆಳವಾಗಿ ನಿರ್ಧರಿಸಿದರು. ಆದ್ದರಿಂದ ಅವರ ಗುರು ಶ್ರೀರಾಮಕೃಷ್ಣರು ನಂತರ ಸ್ವಾಮಿಯ ಜೀವನದ ಸಂಕೇತವಾದ ಬೋಧನೆಯನ್ನು ನೀಡಿದರು. ಮಾನವೀಯತೆಯ ಸೇವೆಯ ಮೂಲಕ ದೇವರನ್ನು ಅನುಭವಿಸುವುದು. ಅವರ 4 ಕ್ಲಾಸಿಕ್ಗಳನ್ನು ಬರೆದಿದ್ದಾರೆ. ಕರ್ಮಯೋಗ, ಜ್ಞಾನಯೋಗ, ರಾಜಯೋಗ ಮತ್ತು ಭಕ್ತಿಯೋಗ ಹಿಂದೂ ತತ್ವಶಾಸ್ತ್ರವನ್ನು ವಿವರಿಸುವ ಅತ್ಯುತ್ತಮ ಗ್ರಂಥಗಳು ಎಂದು ಪರಿಗಣಿಸಲಾಗಿದೆ. ಭಾರತೀಯ ಸಮಾಜಕ್ಕೆ ಅವರ ಅಪಾರ ಕೊಡುಗೆಯನ್ನು ಹೇಳದೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಯಾವುದೇ ಭಾಷಣವು ಪೂರ್ಣವಾಗುವುದಿಲ್ಲ. ಇವರು ಒಬ್ಬ ದೇಶಭಕ್ತರಾಗಿದ್ದರು. ಪ್ರತಿಯೊಬ್ಬ ಭಾರತೀಯನ ಮಾನವ ಕುಲದಲ್ಲಿ ಸುಪ್ತವಾಗಿರುವ ರಾಷ್ಟ್ರೀಯ ಪ್ರಜ್ಞೆಯ ಬಗ್ಗೆ ಬೋಧಿಸಿದರು. ಮಾನವ ಕುಲಕ್ಕೆ ಸೇವೆ ಒದಗಿಸುವುದು ಅತ್ಯಂತ ಪ್ರಾಮಾಣಿಕವಾದ ಆರಾಧನೆಯಾಗಿದೆ ಮತ್ತು ದೇವರ ಅಸ್ತಿತ್ವವನ್ನು ದೃಶ್ಯಾತ್ಮಕವಾಗಿ ವ್ಯಕ್ತಪಡಿಸಲು ಅನುವು ಮಾಡಿಕೊಡುತ್ತದೆ ಎಂಬ ಬೋಧನೆಯನ್ನು ಅವರು ಬಲವಾಗಿ ಪ್ರತಿಪಾದಿಸಿದರು. ಸ್ವಾಮಿ ವಿವೇಕಾನಂದರು ಈ ತತ್ವಗಳನ್ನು ಬೋಧಿಸಿದರು. ಆತ್ಮದ ದೈವತ್ವ, ಧರ್ಮಗಳ ನಡುವೆ ಸಾಮರಸ್ಯ, ಅಸ್ತಿತ್ವದ ಏಕತೆ ಮತ್ತು ದೇವರ ದ್ವಂದ್ವವಲ್ಲದ ಸ್ವಭಾವ. ಸ್ವಾಮಿ ವಿವೇಕಾನಂದರು ಸಮಾಜದ ಉನ್ನತಿಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು. ಅವರ ಗುರುಗಳ ಹೆಸರಿನ ರಾಮಕೃಷ್ಣ ಮಿಷನ್ ಅನ್ನು ಸ್ವಾಮಿ ವಿವೇಕಾನಂದರು 1987ರ ಮೇ 1ರಂದು ಆಯೋಜಿಸಿದರು ಮತ್ತು ಸ್ಥಾಪಿಸಿದರು. ಇಲ್ಲಿಯವರೆಗೆ ಇದು ಅತ್ಯಂತ ಅತ್ಯುತ್ತಮ ಧಾರ್ಮಿಕ ಸಂಸ್ಥೆ ಎಂದು ಪರಿಗಣಿಸಲಾಗಿದೆ. ಬಡವರಿಗೆ ಮತ್ತು ಅಗತ್ಯವಿರುವವರಿಗೆ ಸ್ವಯಂ ಪ್ರೇರಿತ ಕೆಲಸವನ್ನು ಒದಗಿಸುವುದು ಈ ಸಂಸ್ಥೆಯ ಏಕೈಕ ಉದ್ದೇಶವಾಗಿದೆ. ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಭೇಟಿ ನೀಡಿದ ಮೊದಲ ಭಾರತೀಯರಾಗಿದ್ದರು. ಅವರು 1893ರಲ್ಲಿ ಚಿಕಾಗೋ ಸಂಸತ್ತನ್ನು ಉದ್ದೇಶಿಸಿ
ಸಂಕ್ಷಿಪ್ತವಾಗಿ ಮಾತನಾಡಿದರು. ಅದು ಅಮೆರಿಕನ್ ಪ್ರಾವಿಡೆನ್ಸಿನಿಂದ ಮಾತ್ರ ಮಾರ್ಗದರ್ಶನ ಪಡೆದಿತ್ತು. ಹಾರ್ವರ್ಡ್ ತತ್ವಜ್ಞಾನಿ ವಿಲಿಯಂ ಜೇಮ್ಸ್ ಅವರನ್ನು ವೇದಾಂಟಿಸ್ಟ್ಗಳ ಪರಾಗನ್ ಎಂದು ಹೆಸರಿಸಿದರು. 19ನೇ ಶತಮಾನದ ಪೌರತ್ವವಾದಿಗಳಾದ ಮ್ಯಾಕ್ಸ್ ಮುಲ್ಲರ್ ಮತ್ತು ಪಾಲ್ ಡುಸೈನ್ ಅವರ ಸಮಕಾಲೀನರು ಅವರನ್ನು ಹೆಚ್ಚಿನ ಗೌರವದಿಂದ ಕಾಣುತ್ತಿದ್ದರು. ಸ್ವಾಮಿ ವಿವೇಕಾನಂದರು 1902 ಜುಲೈ 4ರಂದು ಕೊನೆಯುಸಿರೆಳೆದರು. ಸ್ವಾಮಿ ವಿವೇಕಾನಂದರು ಭಾರತ ಕಂಡ ಶ್ರೇಷ್ಠ ಹಿಂದೂ ಸನ್ಯಾಸಿಗಳಲ್ಲಿ ಒಬ್ಬರು. ಅವರು ಭಾರತ ಯಾವಾಗಲೂ ಹೆಮ್ಮೆ ಪಡುವ ಆಧ್ಯಾತ್ಮಿಕ ನಾಯಕ ಮಾತ್ರವಲ್ಲ, ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರೂ ಆಗಿದ್ದಾರೆ. ಅವರನ್ನು ಅವರು ತಿಳಿದರೆ ಮತ್ತು ಆಳವಾಗಿ ಅಧ್ಯಯನ ಮಾಡಿದರೆ ಮಾತ್ರ ಅದನ್ನು ಅರ್ಥ ಮಾಡಿಕೊಳ್ಳಬಹುದು. ಇಂದಿನವರೆಗೂ ನಾವು ಭಾರತೀಯರು ಮಾತ್ರವಲ್ಲ, ಇಡೀ ಜಗತ್ತು ಅವರ ತತ್ವಗಳನ್ನು ಗೌರವಿಸುತ್ತದೆ ಮತ್ತು ಅನುಸರಿಸುತ್ತದೆ. ನಮ್ಮ ಮುಂದಿನ ಪೀಳಿಗೆಗೆ ಮತ್ತು ಇನ್ನು ಮುಂದೆ ಈ ಮಹಾನ್ ವ್ಯಕ್ತಿತ್ವದ ಬಗ್ಗೆ ಮುಂದಿನ ಎಲ್ಲ ಪೀಳಿಗೆಗಳಿಗೆ ಅರಿವು ಮೂಡಿಸುವುದು ನಮ್ಮ ದೊಡ್ಡ ಜವಾಬ್ದಾರಿಗಳಲ್ಲಿ ಒಂದಾಗಿದೆ. ಅವರ ಬೋಧನೆಗಳು ಭಾರತ ಮತ್ತು ಜಗತ್ತಿಗೆ ಅವರ ಕೊಡುಗೆ. ಅವರು ತಮ್ಮ ಅದ್ಭುತ ಭಾಷಣದ ಮೂಲಕ ವಿಶ್ವ ಸಂಸ್ಕೃತಿ ಮತ್ತು ಧರ್ಮದ ಮೇಲೆ ಶಾಶ್ವತ ಪ್ರಭಾವ ಬೀರಿದರು. ಅವರ ಉಪದೇಶಗಳು ಮಾನವೀಯತೆ ಮತ್ತು ಸಹಾನುಭೂತಿಯ ಸದ್ಗುಣಗಳನ್ನು ಪೀಳಿಗೆವಾರು ಜನರಿಗೆ ಪ್ರಚೋದಿಸಿತು. ಸ್ವಾಮಿ ವಿವೇಕಾನಂದರು ಸ್ಫೂರ್ತಿದಾಯಕ ಜೀವನವನ್ನು ನಡೆಸಿದರು ಎಂದು ಹೇಳುವ ಮೂಲಕ ನಾನು ಮುಕ್ತಾಯಗೊಳಿಸಲು ಬಯಸುತ್ತೇನೆ. ಅವರ ಇಡೀ ಜೀವನವು ಸಾರ್ವಜನಿಕ ಸೇವೆಗಳಿಗೆ ಮೀಸಲಾಗಿತ್ತು. ಮಾನವೀಯತೆ ಮತ್ತು ಸಮಾಜದ ಉನ್ನತಿಗಾಗಿ ಸೇವೆ ಸಲ್ಲಿಸುತ್ತಿತ್ತು. ನಾವು ಅವರ ಬೋಧನೆಗಳನ್ನು ನಮ್ಮ ಜೀವನದಲ್ಲಿ ಬೆಳೆಸಲು ಪ್ರಯತ್ನಿಸಬೇಕು ಮತ್ತು ಉತ್ತಮ ಮಾನವರು ಮತ್ತು ನಾಗರಿಕರಾಗಲು ಪ್ರಯತ್ನಿಸಬೇಕು.